ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹೋರಾಟಗಾರರ, ಸಮಾಜವಾದಿ ಚಿಂತಕರ ನಾಡು ಶಿವಮೊಗ್ಗ. ಶಿವಪ್ಪ ನಾಯಕ ಆಳಿದಂಥ ನಾಡು ಕುವೆಂಪುರವರ ಜನ್ಮ ಬೀಡು. ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ಇದ್ದಾಗ ಈ ಸಮಾಜವಾದಿಯ ಬೀಡಿನಲ್ಲಿ ಕಾಗೋಡು ತಿಮ್ಮಪ್ಪನವರು, ಕೋಣಂದೂರು ಲಿಂಗಪ್ಪನವರು, ಬಂಗಾರಪ್ಪನವರ ಹೋರಾಟವನ್ನು ನಾನೆಲ್ಲ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೆ. ಗೋಪಾಲಗೌಡರು ಸರ್ಕಲ್ಲು ವಿಧಾನಸೌಧ ಎದುರುಗಡೆ ಇತ್ತು. ಅಲ್ಲಿ ಯಾವಾಗಲೂ ಸ್ಟ್ರೈಕ್ಗಳು ಮತ್ತೊಂದು ಮಾಡಿ ರಾಜ್ಯದ ಜನತೆ ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ರು. ಈ ರಾಜ್ಯದಲ್ಲಿ ಚಿಕ್ಕ ಜಿಲ್ಲೆ ಆದರೂ ಕೂಡ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಒಂದು ಪವಿತ್ರವಾದಂಥ ನಾಡಿದು. ಕಡದಾಳು ಮಂಜಪ್ಪನವ್ರು ಇರ್ಬೋದು, JH ಪಟೇಲ್ರವ್ರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅವರೆಲ್ಲರೂ ಕೂಡ ಈ ನಾಡಿನಿಂದ ಬೆಳೆದು ಹೋಗಿದ್ದಾರೆ. ನಾನು ಬಂಗಾರಪ್ಪನವರೊಬ್ಬ ಶಿಷ್ಯ, ವಿದ್ಯಾರ್ಥಿ ನಾಯಕನಾಗಿದ್ದಾಗ ಕೂಡ ನಾನು ಇವತ್ತು ಏನು ಒಂದು ಕ್ವಾರ್ಟರ್ಸ್ ತೆಗೆದುಕೊಂಡಿದ್ದೇನೆ. ಆ ಕ್ವಾರ್ಟರ್ಸ್ನ ಯಾಕೆ ಆಯ್ಕೆ ಮಾಡಿದೆ ಅಂದರೆ, ಅದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ಗಳೆಲ್ಲ ಇದ್ದೋ. ಬರೀ ಸಿದ್ದರಾಮಯ್ಯನವರು ಆ ಕ್ವಾರ್ಟರ್ಸಲ್ಲಿ ಇದ್ದರು ಅಂತ ನಾನು ಆಯ್ಕೆ ಮಾಡಲಿಲ್ಲ. ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ PUCಲಿದ್ದಾಗ ನಾನು ಸಣ್ಣ ಹಳೆ ಸ್ಕೂಟ್ರು ಹೋಗಿ ಬಂಗಾರಪ್ಪನವ್ರ ಮನೆ ಮುಂದೆ ಅಲ್ಲೊಂದು ಮಾವನ ಮರ ಇದೆ, ಅವನು ಭೇಟಿ ಮಾಡೋಕ್ಕೆ 3 ಗಂಟೆ 4 ಗಂಟೆ ನನ್ನ ಒಳಗಡೆಗೂ ಕರ್ಕೊಂಡು ಹೋಗ್ತಿರಲಿಲ್ಲ ನಮ್ಮ ಲೀಡ್ರುಗಳು. ಅಲ್ಲೇ ಮರದ ಕೆಳಗಡೆ ಕುಂಡ್ರಿಸಿ 2-3 ವರ್ಷ ಕಾಯ್ಕೊಂಡು ಕೂತ್ಕೋತಿದ್ದೆ. ಅದನ್ನು ನೆನಪು ಮಾಡಿಕೊಂಡು ದೇವರು ನನಗೆ ಇವತ್ತು ಮತ್ತೆ ಆ ಮಂತ್ರಿ ಮನೆಗೆ ಹೋಗುವಂಥ, ಆಗ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು, ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸೊ ನನಗೆ ಆ ಮನೆಗೆ ಹೋಗುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿತಲ್ಲ, ಇದು ನನ್ನ ಭಾಗ್ಯ ಅಂತೇಳಿ ಇವತ್ತು ನಾನು ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನು ಮಾಡಿದ್ದೇನೆ. ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡ್ಬೇಕಾರೆ ಸದಾಶಿವನಗರದಲ್ಲಿ ಬಂದು ಭೇಟಿ ಮಾಡೋಂಗಿಲ್ಲ, ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು.